ನಮಸ್ತೆ ಪೈಸಿಸ್, ಮೀನರಾಶಿಯವರ ಆಗಸ್ಟ್ ತಿಂಗಳು ಹೇಗಿದೆ ನೋಡೋಣ. ರೈನ್ ಪೋರ್ಟಲ್ ಬರ್ತಿದೆ, ಯಾವ ರೀತಿಲಿ ಬದಲಾವಣೆ ತರುತ್ತೆ, ಏನಾಗಬಹುದು ನೋಡ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲಿವ್ ದ ರೆಸ್ಟ್ ಬಿಹೈಂಡ್. ಓಹ್, ಸ್ವಲ್ಪ ಕೇರ್ಫುಲ್ ಆಗಿ ಇರಿ. ಸ್ವಲ್ಪ ಕೇರ್ಫುಲ್ ಆಗಿ ಇರಿ. ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಸಡನ್ ಶಾಕಿಂಗ್ ನ್ಯೂಸ್ ಒಂದು ಕೇಳುವಂಥ ಸಾಧ್ಯತೆ ಇದೆ. ಸ್ವಲ್ಪ ಕೇರ್ಫುಲ್ ಆಗಿ ಇರಿ. ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಯಾರೋ ಒಬ್ಬರು ಏನೋ ಒಂದು ಮಸಾಜರ್ ತರಿಸ್ಕೊಂಡು ಅದರಿಂದ ಸಮಸ್ಯೆ ಮಾಡ್ಕೊಳ್ತಾ ಇದ್ದಾರೆ. ಸಮಸ್ಯೆ ಆಗ್ತಿದೆ, ಮುಂದೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ, ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ನಮ್ಮದು ಸಿಂಧೂರ್ ಆಪ್ರೇಷನ್ ಏನಾಯಿತು, ಆ ಥರನೇ ಇನ್ನೊಂದಷ್ಟು ಪ್ರಯತ್ನಗಳನ್ನ ಮಾಡಬೇಕು ಅಂತ ಅಂದರೆ ದೇಶದ್ರೋಹಿಗಳು ಏನು ಮಾಡಿದ್ರು ಆ ಥರ ದೇಶದ್ರೋಹಿಗಳ ಪ್ಲಾನ್ ನಡೀತಾ ಇದೆ. ಇನ್ನೊಂದಷ್ಟು ಸಮಸ್ಯೆನ ಮಾಡಬೇಕು ಅನ್ನುವಂಥದ್ದು, ಬಟ್ ಅದೆಲ್ಲ ಆಗದಿರ ಸಿಕ್ಕಾಕೊಳ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಕೆಲವು ಮಾಲ್ಗಳಲ್ಲಿ ಏನೋ ಒಂದಷ್ಟು ದೌರ್ಜನ್ಯದ ಕೇಸ್ಗಳು ದಾಖಲಾಗುತ್ತೆ ಮಾಲ್ಗಳ ಮೇಲೆ ಅನ್ನುವಂಥದ್ದು ಇದೆ. ಎಲ್ಲೋ ದೂರ ಪ್ರಯಾಣ ಹೋಗುವಂಥ ಸಾಧ್ಯತೆ ಇದೆ. ಒಂದಷ್ಟು ಅಟ್ಟಹಾಸ, ಕ್ರೌರ್ಯದ ಒಂದಷ್ಟು ವಿಚಾರಗಳು ಕೂಡ ನಡೆಯುತ್ತೆ ಅನ್ನುವಂಥದ್ದು ಇದೆ. ಭೂಮಿಯ ಒಳಗಿನ ವಿಚಾರನ ತಗೊಂಡು ಅದನ್ನು ಹಂಚಿಕೆ ಮಾಡಬೇಕಾದ್ರೆ ಜಗಳ ಮಾಡಿಕೊಂಡು ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಆಗುತ್ತೆ. ಕೆಲವರು ಇಲ್ಲವಾಗ್ತಾರೆ ಆ ಜಗಳದಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸಮುದ್ರದ ಒತ್ತಡ ಹೆಚ್ಚಾಗಿ ಯಾವುದೋ ಒಂದು ನೀರಿನ ಮೇಲೆ ಇರುವಂಥ ಪ್ರಾರ್ಥನಾ ಸ್ಥಳ ಮುಳುಗೋಗುತ್ತೆ, ಇಲ್ಲವಾಗುತ್ತೆ ಅನ್ನುವಂಥದ್ದು ಇದೆ. ಮುಳುಗೋಗುತ್ತೆ ಅಂದರೆ ಅದು ಕೊಚ್ಚಿ ಹೋಗುತ್ತೆ, ಅದು ಮುರಿದು ಬೀಳುತ್ತೆ ಅನ್ನುವಂಥದ್ದು. ಕೆಲವು ಸತ್ಯಗಳು ಆವಾಗ ಬೆಳಕಿಗೆ ಬರುತ್ತೆ. ಆ ರಭಸಕ್ಕೆ ಪ್ರಾರ್ಥನಾ ಮಂದಿರದ ಗೋಡೆಗಳು ಸಮಥಿಂಗ್ ಏನೋ ಇಲ್ಲ ಆಗಿ, ಅದೆಷ್ಟೇ ಗಟ್ಟಿ ಕಟ್ಟಿದ್ರು ಇಲ್ಲ ಆಗತ್ತೆ. ಇಲ್ಲ ಆಗಿ ಅದ್ರ ನಂತರ ಅದು ಅದರೊಳಗಿರುವಂಥ ಸತ್ಯಗಳು ಜಗತ್ತಿಗೆ ಗೋಚರ ಆಗುತ್ತೆ ಇನ್ನಷ್ಟು ಅನ್ನುವಂಥದ್ದು ಇದೆ. ಸನಾತನ ಧರ್ಮದ ಮತ್ತೊಂದು ಕಹಳೆ ಊದುತ್ತೆ ಅನ್ನುವಂಥದ್ದು ಇದೆ. ಧನಸ್ಸು ರಾಶಿಯವರು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಸದ್ಯಕ್ಕೆ ಯಾರೋ ತಮ್ಮ ಮನೇಲಿ ಏನೋ ಒಂದು ವಿಚಾರಗಳು ನಡೀತಾ ಇದೆ, ಅದು ಯಾರಿಗೂ ಗೊತ್ತಾಗಬಾರ್ದು ಅಂತ ಒಂದಷ್ಟು ರಹಸ್ಯ ಮಾಡ್ತಿದ್ರು, ಅದೆಲ್ಲರಿಗೂ ಗೊತ್ತಾಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ತುಂಬ ವಿಶೇಷವಾದಂಥ ವ್ಯಕ್ತಿಯಿಂದ ನಿಮಗೆ ಲವ್ ಆಫರ್ ಬರುವಂಥ ಸಾಧ್ಯತೆ ಇದೆ. ಜೊತೆಗೆ ರಿಯೂನಿಯನ್ ಎನರ್ಜಿ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಕಾಮಕ್ಕೆ ಸಂಬಂಧಪಟ್ಟಂಗೆ ತುಂಬ ವಲ್ಗಾರಿಟಿ ರೀತಿಲಿ ಏನೋ ಒಂದಷ್ಟು ವಿಚಾರಗಳು ನಡೀತಾ ಇದೆ. ಅದ್ರ ಬಗ್ಗೆ ಎಚ್ಚರಿಕೆನೇ ವಹಿಸಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಮಕ್ಕಳ ಏನು ಥಾಟ್ ಹೋಗ್ತಿದೆ ಅವ್ರ ತಲೆಯಲ್ಲಿ, ಇದ್ರ ಬಗ್ಗೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮಗೆ ಹೆಚ್ಚಿನ ರಕ್ಷೆ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಹೃದಯಕ್ಕೆ ಯಾರು ಲಗ್ಗೆ ಇಡೋದಕ್ಕೆ ತಯಾರಿದ್ದಾರೆ ಅನ್ನುವಂಥದ್ದು ಇದೆ. ಸಿಂಗಲ್ ಪೇರೆಂಟ್ಗೆ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ವಿದೇಶಿ ಮಹಿಳೆ ಸಿಂಗಲ್ ಪೇರೆಂಟ್ ಯಾರಿದ್ದಾರೆ ಅವರು ಸಮಥಿಂಗ್ ಏನು ಇಂಡಿಯಾಲಿ ಅಥವಾ ಇದು ಯಾರು ನೋಡ್ತಿದ್ದಾರೆ ಅವ್ರು ಯಾರಿಗೋ ಭೇಟಿಯಾಗಿ ಅವ್ರ ಜೊತೆ ಮ್ಯಾರೇಜ್ ಆಗಿ ಭಾರತದಲ್ಲಿ ಇರ್ತಾರೆ ಅನ್ನುವಂಥದ್ದು ಇದೆ. ಕಾನೂನಿನ ವಿಚಾರಗಳು ಕಾನೂನಾತ್ಮಕವಾಗಿ
ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಒಂದು ನಿರಂತರವಾದಂಥ ಪ್ರೀತಿ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುವಂಥ ಸಾಧ್ಯತೆ ಇದೆ. ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಸ್ಮೂತಾಗಿ ಸಾಲ್ವ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ರೊಮ್ಯಾಂಟಿಕ್ ಪಾರ್ಟ್ನರ್ ಬರುವಂಥ ಸಾಧ್ಯತೆ ಇದೆ. ಒಂದು ಚಕ್ರ ವ್ಯೂಹದಿಂದ ಹೊರಗೆ ಬಂದಂಥ ರೀತಿಯಲ್ಲಿ ನಿಮ್ಮ ಜೀವನ ಹೊರಗೆ ಬರುತ್ತೆ ಅನ್ನುವಂಥದ್ದು ಇದೆ. ಏನೋ ಒಂದು ಸ್ಟ್ರಗಲ್ ಎನರ್ಜಿಲಿ ಇದ್ರಿ, ಅದೆಲ್ಲದರಿಂದ ಹೊರಗೆ ಬರ್ತೀರಾ, ಒಂದು ಪಾಸಿಟಿವ್ ವೇಲಿ ಜೀವನನ ಸರಿಪಡಿಸ್ಕೊಳ್ತೀರಾ ಅನ್ನುವಂಥದ್ದು. ನಿಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾಕ್ಷಾತ್ ದೇವಿ ಬಂದು ಹೋಗ್ತಾ ಇದ್ಲು, ಸಾಕಷ್ಟು ಚೆನ್ನಾಗಿ ಮಾಡ್ತಿದ್ದೆ, ಈಗ ಮಾಡಿಲ್ಲ ಅನ್ನುವಂಥ ಬೇಸರದಲ್ಲಿ ಇರೋರಿಗೆ ನಿಮ್ಮ ಆಸೆಯಂತೆ ಆಗಲಿ ಅಂತ ದೇವಿ ಹೇಳಿದಾಳೆ. ನಿಮಗೆ ಇಷ್ಟ ಇದ್ದರೆ ಮಾಡಿ, ಇಲ್ಲಾಂದರೆ ಮಾಡಬೇಡಿ ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ವಿವಾಹ ಆದರೆ ಮಾತ್ರ ನಾನು ಹಬ್ಬ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ ಅನ್ನೋರಿಗೆ ನಿಮ್ಮ ಇಚ್ಛೆ ಏನಿದೆ ತಿಳಿಸಿ ಅನ್ನುವಂಥದ್ದು ಇದೆ. ಸೊ ನೀವು ಅದೃಷ್ಟವಂತರು ಅನ್ನೋದು ನಿಮಗೆ ಗೊತ್ತಿದ್ದರೆ ಸಾಕು. ಮಿಕ್ಕಿದೆಲ್ಲವೂ ಕೂಡ ದೈವ ನಿರ್ಣಯದಂತೆ ನಡೀತಾ ಇದೆ. ದೈವ ನಿರ್ಧಾರ ಮಾಡ್ದಂಗೆ ನಡೆಯುತ್ತೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಶುಭ ಫಲ ಇದೆ, ಶುಭ ದಿನ ಇದೆ ಅನ್ನುವಂಥದ್ದು ಕೂಡ ಇದೆ. ಯಾವ ಕಾರಣಕ್ಕೆ ಇಷ್ಟೊಂದು ದೌರ್ಜನ್ಯಗಳು ನಿಮ್ಮ ಜೀವನದಲ್ಲಿ ನಡೆದಿತ್ತೋ ಅದೆಲ್ಲದರ ಕಾರಣ ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ. ನಾ ಭೂತೋ ನಾ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ತೀರ್ಪನ್ನ ಆ ಭಗವಂತ ಕೊಡ್ತಾನೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಪ್ರಾರ್ಥನೆನ ಹೀಗೆ ಮುಂದುವರಿಸಿ, ಇದರಿಂದ ಹೆಚ್ಚಿನ ಅನುಕೂಲ ಆಗುತ್ತೆ. ನಿಮ್ಮ ಜೀವನಕ್ಕೆ ಯಾವಾಗ ಉತ್ತರಗಳು ಸಿಕ್ಕಿಲ್ಲ ಅಂದಾಗ ಶಿವನ್ನ ಅಥವಾ ಶಿವಾಂಶ ಸಂಭೂತರನ್ನ ಕೇಳಿ, ಅವರು ನಿಮ್ಮ ಪ್ರಶ್ನೆಗೆ ಉತ್ತರನ ಕೊಡ್ತಾರೆ ಅನ್ನುವಂಥದ್ದು ಇದೆ. ತುಂಬ ನಂಬಿ ಮೋಸ ಹೋದೆ ಅಂತ ನಿಮಗೆಲ್ಲೂ ಅನಿಸಿಲ್ಲ. ಹಾಗಾಗಿ ನಿಮ್ಮ ಈ ಒಂದು ಪಾಸಿಟಿವಿಟಿ ನಿಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚಿನ ಬದಲಾವಣೆನ ತೊಗೊಂಬರುತ್ತೆ. ಈ ಲೈನ್ ಪೋರ್ಟಲ್ ನಿಮ್ಮ ಮೇಲಾಗಿರುವಂಥ ಪ್ರಯೋಗಗಳನ್ನೆಲ್ಲ ದೂರ ಮಾಡಿ ನಿಮ್ಮ ಸೋಲ್ ಪರ್ಪಸ್ ಏನು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ಸುತ್ತೆ. ಜೊತೆಗೆ ನಿಜವಾದಂಥ ಸ್ನೇಹಿತರನ್ನ ನಿಮ್ಮ ಜೀವನದಲ್ಲಿ ಹತ್ತಿರಕ್ಕೆ ತರಿಸುತ್ತೆ. ನಿಮಗಿದ್ದಂಥ ವ್ಯಾಧಿಗಳೆಲ್ಲವೂ ಛಿದ್ರ ಆಗುತ್ತೆ. ನಿಮ್ಮ ದೇಹದ ಆರೋಗ್ಯ, ನಿಮ್ಮ ಮನಸ್ಥಿತಿ, ನಿಮ್ಮ ವಸ್ತುಸ್ಥಿತಿ, ನಿಮ್ಮ ಪರಿಸ್ಥಿತಿ, ನಿಮ್ಮ ಜ್ಞಾನ ಸ್ಥಿತಿ, ನಿಮ್ಮ ವೈರಾಗ್ಯ ಸ್ಥಿತಿ ಎಲ್ಲವೂ ಕೂಡ ಅಪ್ಡೇಟ್ ಆಗತ್ತೆ ಅನ್ನುವಂಥದ್ದು ಇದೆ. ಇದನ್ನು ನೀವು ನಂಬಲೇಬೇಕು, ಬೇರೆ ದಾರಿ ಇಲ್ಲ ನಿಮಗೆ ಅನ್ನುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ತಲೆನ ಕೆಡಿಸ್ಕೊಂಡಿದ್ದೀರಾ, ತಲೆ ಕೆಡಿಸ್ಕೊಳ್ಬೇಡಿ. ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಇದೆ. ಕೆಲಸ ಕಾರ್ಯಕ್ಷೇತ್ರದಲ್ಲೂ ಬಿಸ್ನೆಸ್ಸಲ್ಲೂ ಕೂಡ ಹೆಚ್ಚಿನ ಅಭಿವೃದ್ಧಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೊಳ್ಳೆ ಆಫರ್ ಬರುವಂಥದ್ದು ಕೂಡ ಇದೆ. ಮನೆ ಕಟ್ಟಬೇಕು ಅಂದ್ಕೊಂಡಿರೋರಿಗೆ ಮನೆ ಆಗುತ್ತೆ. ಜೊತೆಗೆ ನೀವು ಸ್ವಂತ ಮನೆ ತಗೊಳ್ಬೇಕು ಅಂದ್ಕೊಂಡಿದ್ರೆ ಹೊಸದಾಗಿ ಅದು ಕೂಡ ಸಮಯ ಬರಲಿ. ನಿಮಗೆ ಮನೆ ತಗೊಳ್ಬೇಕು ಅಂತ ಏನು ಅಂದ್ಕೊಂಡಿದ್ದೀರಾ ಆ ಇಚ್ಛೆ ಕೂಡ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ವೆಹಿಕಲ್ ಕೂಡ ತಗೊಳ್ಳುವಂಥ ಸಾಧ್ಯತೆ ಇದೆ. ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ. ಧೈರ್ಯವಾಗಿರಿ. ಸತ್ಯವಾಗಲೂ ಭಯ ಅನ್ನೋದು ಬೇಡ ಅಂತ ಇಲ್ಲಿ ನಿಮಗೆ ದೈವದ ವಾಣಿ ಇದೆ. ಭಯ ಬೇಡ. ಶತ್ರುಗಳ ಬಗ್ಗೆ, ಶತ್ರುಗಳ ನಿಗ್ರಹ ಆಗಿದೆ, ಆಗ್ತಾ ಇದೆ, ಗೊತ್ತಿದೆ ಅಲ್ವಾ. ಭಯ ಬೇಡ, ಆತಂಕ ಬೇಡ ಅನ್ನುವಂಥದ್ದು ಇದೆ. ನಿಮ್ಮ ಮನಸ್ಸು ಗೊತ್ತಿರುವಂಥ ಭಗವಂತ ನಿಮ್ಮ ಜೀವನಕ್ಕೆ ಯಾರನ್ನು ಕಳಿಸ್ಬೇಕು, ಯಾರನ್ನು ಕಳಿಸ್ಬಾರ್ದು, ಇದನ್ನು ಭಗವಂತನೇ ನಿರ್ಧಾರ ಮಾಡ್ತಾನೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ತುಂಬ ತೊಂದರೆ ಆಗಿದ್ದಂಥ ವಿಚಾರಗಳಲ್ಲಿ ಬದಲಾವಣೆನ ನೋಡ್ತೀರಾ. ಹೀಗೆ ಸರಿಯಾದ ರೀತಿಯಲ್ಲಿ ಪಾಸಿಟಿವ್ ಆಗಿ ಇದ್ದಿದ್ದೆ ಆದರೆ ನಿಮಗೆ ಇನ್ನೂ ಹೆಚ್ಚಿನ ಸಹಾಯ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಸೋಲ್ ಪರ್ಪಸ್ಸನ್ನು ಮರಿಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದ ಉದ್ದೇಶದೊಂದಿಗೆ ಬಹಳಷ್ಟು ಜನರ ಉದ್ದೇಶ ಇದೆ. ನಿಮ್ಮ ಜೀವನದ ಉದ್ದೇಶ ಬೇರೆಯವರನ್ನು ಸರಿಯಾದ ಮಾರ್ಗಕ್ಕೆ ತೊಗೊಂಬರೋದ್ರ ಜೊತೆಗೆ ನಿಮ್ಮ ಜೀವನನೂ ಸರಿಯಾದ ಮಾರ್ಗದಲ್ಲಿ ತೊಗೊಂಡು ಹೋಗಬೇಕು. ಬೇರೆಯವರ ಜೀವನನ ಉಳಿಸೋದಕ್ಕೆ ಹೋಗಿ ನಿಮ್ಮ ಜೀವನನ ತೊಂದರೆಗೆ ಈಡು ಮಾಡ್ಕೊಬೇಡಿ ಅನ್ನುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ಹೆಚ್ಚಿನ
ಗಮನನ ಕೊಡಿ. ನಿಮ್ಮ ಒಂದಷ್ಟು ವಿಚಾರಗಳಲ್ಲಿ ಅಥವಾ ನಿಮ್ಮ ಹೆಚ್ಚಿನ ಆರೈಕೆ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಹೆಚ್ಚಿನ ಆರೈಕೆಯ ಅಗತ್ಯ ಇದೆ, ಹಾಸ್ಪಿಟ್ಲಿಗೆ ಹೋಗಬೇಕು, ಟೇಕ್ ಕೇರ್ ಮಾಡಬೇಕು ಅಂತ ಇದ್ದರೆ ಅದನ್ನು ನೋಡ್ಕೊಳ್ಳಿ, ಒಂಚೂರು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಏನು ಒಂದಷ್ಟು ಆಹಾರಕ್ಕೆ ಸಂಬಂಧಪಟ್ಟಂಗೆ ತೊಂದರೆ ಇದೆ, ಓಡಾಟಕ್ಕೆ ಸಂಬಂಧಪಟ್ಟಂಗೆ ತೊಂದರೆ ಇದೆ, ಎಲ್ಲವೂ ಕೂಡ ಬಗೆಹರಿಯುತ್ತೆ, ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಓಕೆ, ಜೊತೆಗೆ ಭಾರತಕ್ಕೆ ಒಂದಷ್ಟು ಕಂಟಕಗಳನ್ನ ಮಾಡೋದಕ್ಕೆ ಏನು ಪ್ರಯತ್ನ ಪಡ್ತಿದ್ರು ಅದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಯಾರು ತೊಂದರೆ ಮಾಡಿದ್ರು, ಯಾಕೆ ತೊಂದರೆ ಮಾಡಿದ್ರು, ಅವರ ಉದ್ದೇಶ ಏನಿತ್ತು, ಅಥವಾ ನಿಮ್ಮ ಪ್ರಾಣಕ್ಕೆ ಯಾಕೆ ಅವರು ಅಪಾಯ ಮಾಡ್ತಿದ್ದಾರೆ, ಇದೆಲ್ಲವೂ ಕೂಡ ನಿಮಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಸೊ ಗೊತ್ತಾದ ಮೇಲೆ ಯಾವ ಆ್ಯಕ್ಷನ್ ತೊಗೊಳ್ತೀರಾ ಅದು ಟೋಟಲಿ ಡಿಪೆಂಡ್ ಆನ್ ಯುವರ್ ಎನರ್ಜಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಜೀವನ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಹೋಗ್ತಾ ಇದೆ, ಶತ್ರು ಕಾಟ ಇದೆ, ಇಲ್ಲ ಅಂತ ಇಲ್ಲ. ಬಟ್ ಆ ಶತ್ರುಗಳು ನಿಮ್ಮನ್ನೇನು ಮಾಡದೇ ಇರೋ ಹಾಗೆ ಕಾಯುವಂಥವ್ರು ದೈವ ಇದೆ. ಸೊ ಹಾಗಾಗಿ ದೈವದ ರಕ್ಷಣೆಯಿಂದ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಒಂದು ಪ್ರೊಟೆಕ್ಷನಲ್ಲಿ ನೀವಿರ್ತೀರ. ನೀವು ಯಾವುದೇ ರೀತಿಯ ಭಯ ಬೇಡ ಅನ್ನುವಂಥದ್ದು ಇದೆ. ಬೈಕ್ ತಗೊಳ್ಳುವಂಥ ಸಾಧ್ಯತೆ ಇದೆ. ಕಾಮುಕರ ಅಟ್ಟಹಾಸದಿಂದ ಸ್ವಲ್ಪ ದೂರ ಇದ್ದರೆ ಬೆಟರ್ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಇದರಿಂದ ಸ್ವಲ್ಪ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ. ಸಾಧ್ಯ ಆದರೆ ಮನೆಯಲ್ಲಿ ಒಂದು ಹೋಮ ಹವನ ಮಾಡ್ಕೊಳ್ಳಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ. ಜೊತೆಗೆ ಕಾಳಿಕಾದೇವಿ ನಿಮ್ಮ ಮಕ್ಕಳನ್ನ ರಕ್ಷಿಸಿ ಕೊಡ್ತಾಳೆ ಅನ್ನುವಂಥದ್ದು ಕೂಡ ಇದೆ. ರಿಲೇಷನ್ಶಿಪ್ ಚೆನ್ನಾಗಾಗಿ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬರುವಂಥ ಸಾಧ್ಯತೆ ಇದೆ. ಒಬ್ಬ ಒಳ್ಳೆ ಪ್ರೇಮಿ ಪಾರ್ಟ್ನರ್ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ. ಸೋಲ್ಮೇಟ್ ಎನರ್ಜಿ ಇದೆ, ಟ್ವಿನ್ ಫ್ಲೇಮ್ ಎನರ್ಜಿ ಇದೆ. ಆ ಎನರ್ಜಿ ಇದ್ದಾಗ ಅದು ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದು ಖಂಡಿತವಾಗ್ಲೂ ನಿಮ್ಮನ್ನು ಬಂದು ಸೇರುತ್ತೆ. ನಿಮ್ಮ ಜೊತೆ ಅವರ ಮದುವೆ ಆಗೋದು ಗ್ಯಾರಂಟಿ ಇದೆ, ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಆಸ್ತಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುತ್ತೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೇವೆ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಹೇಮಾವತಿ ನದಿ ತೀರದಲ್ಲಿ ಒಂದಷ್ಟು ಅವಘಡಗಳು ಆಗ್ತಾ ಇದೆ, ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪೆಸಿಫಿಕ್ ಮಹಾಸಾಗರ ಅಲ್ಲಿ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಪೂರಿ ಜಗನ್ನಾಥರ ಕ್ಷೇತ್ರಗಳು, ವಿಶಾಖಪಟ್ಟಣಂ ಆ ಕಡೆ ಒಂದಷ್ಟು ಸಮಸ್ಯೆಗಳಿದೆ. ಸರಿಯಾದ ರೀತಿಯಲ್ಲಿ ಪರಿಹಾರನ ಮಾಡ್ಕೊಳ್ಳಿ. ಎಸ್ಪೆಷಲಿ ಬಾರ್ಡರಲ್ಲಿ ನೀರಿನಲ್ಲಿ ಒಂದಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತೆ. ಸರಿಯಾದ ರೀತಿಯಲ್ಲಿ ಜಾಗ್ರತೆ ವಹಿಸಬೇಕು ಅನ್ನುವಂಥದ್ದು ಇದೆ. ವರಮಹಾಲಕ್ಷ್ಮಿ ಹಬ್ಬನ ಚೆನ್ನಾಗಿ ಆಚರಿಸಿ. ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ. ಟೇಕ್ ಕೇರ್.